ನೀವುಗಳೆಲ್ಲ ಸಂಸಾರದಲ್ಲಿ ಬಿದ್ದು ಒದ್ದಾಡುತ್ತಾ ಇರುವ ನಮಗೆ ಶ್ರೀಮನ್ ನಿಜಗುಣ ಶ್ರೀಯೋಗಿಗಳು ನಮ್ಮ ಪರವಾಗಿ ಶಿವನನ್ನ ಬೇಡ್ತಾರೆ. ಏನಂತ? ಹೇ ಪರಮಾತ್ಮ, ಕೊಳ್ಳೇಗಾಲ ಪರ್ವತ ಅವ್ರ ಗುರುಗಳು ಮರುಳಾರ್ಯರು, ನಿಜಗುಣ ಶಿವಯೋಗಿಗಳ ಗುರುಗಳು ಮರುಳಾರ್ಯರು, ಉಜ್ಜಯಿನಿ ಪೀಠದ ಪರಂಪರೆಯ ಗುರುಗಳು ಮರುಳ ಸಿದ್ಧರು, ಮರುಳಾರ್ಯರು. ಅವರು ಕೊಳ್ಳೇಗಾಲ ಪರ್ವತದಲ್ಲಿ ಶ್ರೀಮನ್ ನಿಜಗುಣ ಶಿವಯೋಗಿ ಹೋಗ್ಲಿಕ್ಕೆ ಕಾರಣ ಏನು ಅಂತಂದ್ರೆ, ರಾಜ ನಿಜಗುಣ ಮನ್ಮಹಾರಾಜ, ಕೊಳ್ಳೇಗಾಲದ ರಾಜ ಒಂದು ದಿವಸ ಮುಂಜಾನೆ ಕ್ಷೌರ ಮಾಡ್ಲಿಕ್ಕೆ ಕೂತ್ಕೊಂಡಿದ್ದಾನೆ, ಮಾಡಿಸ್ಕೊಳ್ಳೋದಿಕ್ಕೆ ಕೂತಿದ್ದಾನೆ. ಚೌರಿಕನು ಕ್ಷೌರ ಮಾಡುವಾಗ ಒಬ್ಬ ಜಂಗಮ, ಕೇಳು, ಒಬ್ಬ ಜಂಗಮರಲ್ಲಿ ಎಷ್ಟು ಪ್ರಕಾರ? ಚರ, ಸ್ಥಿರ, ಪರ. ಚರ ಜಂಗಮರು ಯಾರಂದ್ರೆ ಇಲ್ಲೆಲ್ಲಾರು ಕುಂತಿರಲ್ಲ, ನೀವೆಲ್ಲ ಚರ ಜಂಗಮರು. ಇಲ್ಲಿ 3 ಮಂದಿ ಒಠುಗಳು ಕುಂತಾರ ನಮ್ಮ ಮುಂದ. ಅಬ್ಬಿಗೇರಿ, ಬದಾಮಿ, ಮಹಾರಾಷ್ಟ್ರದ ನಾಂದೇಡ್, ಜ್ಞಾನದೇವ ಮಹಾರಾಜರ ಊರು ಅವರು, ಅಲ್ಲಿಂದ ಬಂದಾರ. ಅಂತಹ ಪುಣ್ಯಾತ್ಮರು ಪರ ಅಥವಾ ಸ್ಥಿರ ಜಂಗಮರಾಗುವರು. ಹಳ್ಳದ ನೀರು ಬೇಕು ಅಂತಂದ್ರ ಈ ಊರಾಗ ಹರಿದ ಹಳ್ಳ ಮುಂದ್ಲೂರ್ಗು ಹರಿದಿರ್ತೈತಿ. ಹಳ್ಳದ ನೀರು ನಾವು ಇದ್ದಲ್ಲಿಗೆ ಮ್ಯಾಲಿದ್ದು ಹರ್ಕೊಂಡು ಬರ್ತದ. ಹೌದಾ? ನಾವು ಇದ್ದಲ್ಲಿಗೆ ಬರುವ ಜಂಗಮ, ಚರಜಂಗಮ, ಮನೆಗಳು ಬಂದು ನಾವು ಮಾಡಿದ ನಿನ್ನೆಯ ಪಾಪಗಳ ಇವತ್ತಿನವರೆಗೂ ಪರಿಹಾರ ಮಾಡುವ ಶಕ್ತಿ ಅವನ ಪಾದ ಪದ್ಮದ ಅಂಗುಷ್ಟದಲ್ಲಿ ಇದೆ. ಜಂಗಮನ ಪಾದದ ಹೆಬ್ಬೆರಳಿನಲ್ಲಿ ಇದೆ. ನಿಮ್ಮ ಎಲ್ಲರ ಪಾದದ ಹೆಬ್ಬೆರಳಿನಲ್ಲಿ ಎಂಥ ಶಕ್ತಿ ಅದ? ಅಗ್ನಿ ಅದ. ಸಂಸಾರಿಕರು ಮಾಡಿದ ಪಾಪಗಳನ್ನ ಸುಡುವ ಶಕ್ತಿ ನಿಮ್ಮ ಪಾದದೊಳಗದ. ಅದು ಯಾವಾಗ ಉತ್ಪತ್ತಿ ಆಗ್ತದ ಅಂತಂದ್ರೆ ನೀವು ಜ್ಞಾನಿಗಳಾದಾಗ, ಸಂಸ್ಕಾರ ಸಹಿತ ಇದ್ದಾಗ. ಇನ್ನ ಹಳ್ಳದ ನೀರು ಇದ್ದಲ್ಲಿಗೆ ಬರುವ ಹಾಗೆ ಮನೆಗೂ ಬರುವ ಜಂಗಮ ಚರ ಜಂಗಮ. ಇನ್ನ ಸ್ಥಿರ ಜಂಗಮ, ಸ್ಥಿರ ಗಟ್ಟೆಗೆ ಪಟ್ಟಕ್ಕೆ ಕುಂತವ್ರು. ನಾವು ಅವ್ರು ಬರ್ಬೇಕಂದ್ರ ಅವ್ರಿದ್ದಲ್ಲಿಗೆ ನಾವು ಹೋಗ್ಬೇಕು. ಬಾವಿ ನಾವಿದ್ದಲ್ಲಿ ಬರ್ತೈತಿ, ಬಾವಿ ನೀರು ನಾವಿದ್ದಲ್ಲಿ ಬರ್ತದ, ಬಾವಿಗೆ ಹೋಗಿ ನೀರು ತರ್ಬೇಕು. ಹ್ಯಾಂಗೋ ಹಾಗೆ ಸ್ಥಿರ ಜಂಗಮ ಬೇಕು ಅಂತಂದ್ರೆ ಮಠಕ್ಕೆ ಹೋಗಿ, ಪೀಠಕ್ಕೆ ಹೋಗಿ ಭೇಟಿಯಾಗಿ ತದ್ವಿಧಿ ಪ್ರಣಿಪಾತಿ ಸಾಷ್ಟಾಂಗ ನಮಸ್ಕಾರ ಹಾಕಿ ಬರ್ಬೇಕು. ಬುದ್ಧಿ ಅಂದಾಗ ಬರ್ತಾರೆ. ಇನ್ನ ಪರಜಂಗಮ ಅಂದ್ರ ನಾವು ಕರೆದ್ರ ಬರ್ಬೇಕಂತಿಲ್ಲ, ಕರೆಯಲಾರದೇನೂ ಬರಬಹುದು ಅಂತವ್ರು ಯಾರು ಅಂದ್ರ, ಮಳಿ ಇಲ್ಲೇ ಮೋಡಾಗೈತಂದ್ರ ಇಲ್ಲೇ ನೀರು ಸುರಿತೈತಂತ ಏನು ಇಲ್ಲ, ಅದು ಮುಂದೆ ಹೋಗಿಯೂ ಸುರಿಬಹುದು. ಅಂತಹ ಜಂಗಮರು ಯಾರು ಅಂದ್ರೆ ಶ್ರೀಶೈಲ ಪೀಠದ ಪಂಡಿತಾರಾಧ್ಯರು, ರೇಣುಕಾಚಾರ್ಯರು, ಉಜ್ಜಯಿನಿಯ ಮರುಳಾರಾಧ್ಯರು, ಮಹಾ ಶಿವ ವೀರಭದ್ರದೇವರು ಲಿಂಗೋನ್ಮುಖವಾಗಿ ಉದ್ಭವಿಸಿದ್ದಾರೆ ಕೃಷ್ಣಾ ತೀರದಲ್ಲಿ ಅಂತ ಗುರುತು ಹಿಡಿದು ತೋರಿದ ಕಾಡಸಿದ್ದೇಶ್ವರರಂತವರು ಪರಕ್ಕೆ ಪರಜಂಗಮರು. ಅದಕ್ಕೆ ನೀವು ಯಾರ್ಯಾರಿದ್ರಾಗ ಯಾವ್ಯಾವ ಪೈಕಿ ಎದಿರಿ ನೆನಪಿಡಬೇಕು ಅಂತ ನಿಮ್ಮಲ್ಲಿ ನಮಸ್ಕರಿಸಿ, ಸ್ಥಿರ, ಚರ, ಪರ. ಅಷ್ಟಾವರಣ ಅಂದ್ರೆ ಯಾವುವು? ಎಂಟದಾವ. ಗುರು, ಲಿಂಗ, ಜಂಗಮ. ನೀವು ಅನ್ಬೇಡ್ರಿ, ನಾನು ನೋಡ್ರಿ. ಗುರು, ಲಿಂಗ, ಜಂಗಮ. ಪಾದದ ಪ್ರಸಾದ ಇಲ್ಲ ಹೇಳ್ರಿ.
ವಿಭೂತಿ, ರುದ್ರಾಕ್ಷಿ, ಮಂತ್ರ, ಈ ಮೂರರಿಂದ ಮೂವರನ್ನು ಪೂಜಿಸಿದಾಗ ಸಿಗುವ ಲಾಭವೇ ಪಾದೋದಕ ಪ್ರಸಾದ. ಪಂಚ ಆಚಾರ, ಷಟ್ ಸ್ಥಳ, ಇವುಗಳೆಲ್ಲ ಸಮಯ ಸಿಕ್ಕಾಗೆಲ್ಲ ನಿಮಗೆ ಆಗಮಿಕವಾಗಿ ನಾನು ಉದಹರಿಸ್ತಾ ಹೋಗ್ತೇನೆ. ಆ ಆಗಮ ಶಾಸ್ತ್ರವ ಬಲ್ಲವರಾದ ನಿಜಗುಣ ಶಿವಯೋಗಿಗಳು ರಾಜರಾಗಿದ್ದಾಗ ಚೌರಕ್ಕೆ ಕುಂತಿದ್ರು. ಅವಾಗ ಜಂಗಮ ಬಂದ, ಪರಜಂಗಮ ಬಂದು ಭಿಕ್ಷಾಂದೇಹಿ ಅಂದ. ಅರಮನೆ ಒಳಗೆ ಹೋಗಿ ಅಂತಂದು ರಾಜ ಹೇಳಿದ. ಒಳಗೆ ಹೋದಾಗ ರಾಣಿ, ನಿಜಗುಣ ರಾಜನ ರಾಣಿ ಬನ್ನಿ ಬುದ್ಧಿ ಅಂತ ಕೂಡಿಸಿ ಪ್ರಸಾದ ಬಡಿಸಿದ್ಲು, ಉಣಿಸಿದ್ಲು, ಹೋದ. ಕ್ಷೌರ ಸ್ನಾನ ಲಿಂಗ ಪೂಜಾ ಮುಗಿಸಿದ ನಿಜಗುಣ ಶಿವಯೋಗಿ ಪ್ರಸಾದಕ್ಕೆ ಕುಳಿತಾಗ ಮಾಡಿದ ಪಾತ್ರೆಯನ್ನು ತಂದಿಟ್ಟು ರಾಣಿ ನೀಡುವಾಗ ತಿತಿಕ್ಷಮತಿ ಸೂಕ್ಷ್ಮ ಬುದ್ಧಿ ಅದರಿಂದ ನೋಡ್ತಾ ಇದ್ದಾನೆ ರಾಜ. ಇದೀಗ ಬಂದ ಜಂಗಮನಿಗೆ ಏನು ನೀಡಿದೆ? ನೀ ಮಾಡಿದ ಅಡಿಗೆ ಸೌಟಿನಿಂದ ದೇವಿಲ್ಲ, ತೆಗದಿಲ್ಲ, ಅದು ಮಾಡಿದಂಗನ ಐತಿ, ತೆಗ್ಗು ಬಿದ್ದಿಲ್ಲ, ತೆಕ್ಕೊಂಡ್ರೆ ತೆಗ್ಗು ಬೀಳ್ತಿತ್ತು ಅನ್ನದಾಗ. ಮತ್ತ ಅದು ಹಂಗಾದ. ಏನು ನೀಡಿದೆ? ಆ ಬಂದ ಸ್ವಾಮಿ ಯಾರೋ ಏನೋ ನಿನ್ನೆ ಅನ್ನ ಬಾಳ ಉಳಿದಿತ್ತು, ಅದನ್ನ ತಂಗಳದ್ದು ನೀಡಿದೆ. ತುಪ್ಪಾಪಿ, ನನ್ನ ಗಂಡನಿಗೆ ತಂಗಳನ್ನ, ನಿನ್ನ ಗಂಡನಿಗೆ ಮೃಷ್ಟಾನ್ನ. ಇಂತಹ ಪಕ್ಷಪಾತದ ಈ ದಾಂಪತ್ಯ ಜೀವನ ನನಗೆ ಬೇಡ ಅಂತ ವೈರಾಗ್ಯವನ್ನು ತಳೆದ. ಕೊಳ್ಳೇಗಾಲಕ್ಕೆ ಹೋದ, ಬೆಟ್ಟಕ್ಕೆ ಹೋದ. ಅಲ್ಲಿ ಮರುಳಾ ಸಿದ್ಧರಿದ್ದರು. ಮರುಳಾರ್ಯರ ಕಡೆಯಿಂದ ಲಿಂಗ ದೀಕ್ಷೆಯ ಅನುಗ್ರಹ ದೀಕ್ಷೆಯನ್ನು ಮಾಡಿಕೊಂಡ. ದೀಕ್ಷೆ ಎಷ್ಟದಾವಂತ ನಮ್ಮ ಪ್ರಸಂಗ ಬಂದಾಗ ಹೇಳ್ತೇನೆ. ಗರ್ಭಾಷ್ಟರಲ್ಲಿ ಗರ್ಭಕ್ಕೆ ಧಾರಣೆ ಲಿಂಗ, ತೊಟ್ಟಿಲದಲ್ಲಿ ತೊಟ್ಟಿಲದಾಗ ಲಿಂಗ ಕಟ್ಟೋದು, ಒಟ್ಟು ಹಿಂಗೆಲ್ಲ ಸಂಪ್ರದಾಯನ. ಸಮಯ ಬಂದಾಗ ಒಂದೊಂದು ನೋಡೋಣ. ಈ ಅನುಗ್ರಹವನ್ನು ಪಡೆದ ನಿಜಗುಣ ತಪಸ್ವಿಯಾಗಿ ತಪಸ್ಸ ಮಾಡಿ ಆ ಲಿಂಗ ಶಂಭುಲಿಂಗ ಅಂತ ಏನಿತ್ತಲ್ಲ, ಆ ಲಿಂಗದ ಮುಂದೆ ಕೂತ್ಕೊಂಡು ಹೇಳ್ತಾ ಇದ್ದಾನೆ. ಅವ ಹೇಳಿದ್ದು ಅದು ಸತ್ಯವೂ ಸರಿಯೂ ಇದ್ದರೆ ಲಿಂಗ ಹೀಗೆ ಗೋಣ ಹಾಕ್ತಿತ್ತು. ಅದು ತಪ್ಪು ಅಂತಂದ್ರೆ ಹಿಂಗ ತಲೆ ಅಲ್ಲ ಅಲ್ಲ ಅಂತ ಅಲ್ಲಾಡಿಸ್ತಿತ್ತು. ನಮ್ಮ ನುಡಿ ಹೇಗಿರಬೇಕು? ನುಡಿದರೆ ಮುತ್ತಿನ ಹಾರ, ನುಡಿದರೆ ಸ್ಫಟಿಕದ ಸಲಾಕೆ, ನುಡಿದರೆ ಮಾಣಿಕ್ಯದ ದೀಪ್ತಿ, ನುಡಿದರೆ ಅಸ್ಖಲಿತ ಲಿಂಗ ಮೆಚ್ಚೆ ಅಹುದನ್ಬೇಕು. ನಮ್ಮ ಮಾತು ಕೂಡ ಹಂಗಾಗ್ಬೇಕಂದ್ರೆ ನಾವೆಷ್ಟು ಎಷ್ಟು ಮನೋನಿಗ್ರಹ ಮಾಡಬೇಕು. ನೋಡು ನೀನೇ ಎನ್ನ ಪರಿಭವದ ಬೋಧೆಯನ್ನು ಕೃಪೆ ಮಾಡು, ಬೇಗದೊಳಗೆ ಅಭಯವನ್ನು ಕೊಡು. ಹೇ ಶಿವನೇ, ಪರಮಾತ್ಮನೇ ಕೊಡು. ಪರಮಾತ್ಮನೇ, ಅಭಯ ಅಂದ್ರೆ ಭಯವಿಲ್ಲದ್ದು ನನಗೆ ಕೊಡು. ಆಗ ಈಶ್ವರ ಕೇಳಿತು, ಲಿಂಗ ಕೇಳಿತು, ಲಿಂಗ ಮಾತನಾಡಿತು. ಭಕ್ತನ ಜೊತೆಯಲ್ಲಿ ಲಿಂಗ ಮಾತನಾಡಿತು. ಲಿಂಗ ಮಾತಾಡುವಂಗಿರ್ಬೇಕು ನಾವು. ಹೆಂಗ? 1904 ಅಖಿಲ ಭಾರತ ವೀರಶೈವ ಮಹಾಸಭೆಯನ್ನ ಕೂಡಿಸ್ಬೇಕಾದ್ರ ಅವಾಗ ಇದರಂಗ ಫೋನು, ಪೇಪರು ಇಂಥವೇನು ಇರಲಿಲ್ಲಲ್ಲ. ಮತ್ತ ಯೋಗಿಗಳು ಹೆಂಗ ಮಂದಿ ಕುಡಿಸಿದ್ರು? ಇಡೀ ಭಾರತದ ಕಾಶ್ಮೀರದವರೆಗೆ ಕನ್ಯಾಕುಮಾರಿಯಿಂದ ಎಲ್ಲ ಜಂಗಮರನ್ನ ಒಂದೇ ಛತ್ರದಲ್ಲಿ ಕೂಡಿಸ್ಬೇಕಾದ್ರೆ ಹೆಂಗ್ ಕರೆದ್ರಂದ್ರ ಲಿಂಗಯ್ಯ ನಂಗಯ್ಯ ಸ್ಥಳದಲ್ಲಿ ತ್ರಾಟಕ ಯೋಗ. ಅದಕ್ಕೆ ಯಾವ ಯೋಗ ಅಂತಾರ? ತ್ರಾಟಕ ಯೋಗದಲ್ಲಿ
ನಿಡುದಿಟ್ಟಿಯನ್ನಿಟ್ಟು ಹಿಂಗ ನಾವು ಮಾಡಾಕತ್ತೀವಿ, ನೀವೆಲ್ಲರೂ ಬರ್ರಿ ಅಂತಂದ್ರ ಲಿಂಗದಿಂದ ಮಾತನಾಡಿಸಿದ್ರು. ಸಂಗನಬಸವ ಸ್ವಾಮಿಗಳು ಬಂಧನಾಳ ಇವರು 770 ಮರಗಣಗಳಿಗೆ ಲಕ್ಷದ ಮೇಲೆ 96,000 ಜಂಗಮರಿಗೆ ವಿಜಯಪುರದ ವಿಜಯ ಕಾಲೇಜಿನ ಆವರಣದೊಳಗ ಇಷ್ಟೋ ಜನರನ್ನ ಕೂಡಿಸಿದಾಗ ಅಲ್ಲಿ ಬಿಡಿ ಜತ್ತಿಯವರು ಬಂದಿದ್ರು. ಕೇಳಿದ್ರು, ಇಷ್ಟು ಮಂದಿಗೆ ಹ್ಯಾಂಗ ಕೂಡಿಸಿದ್ರಿ ನೀವು, ಹೇಗೆ ಪತ್ರವನ್ನು ಬರೆದ್ರಿ ಅಂತ ಕೇಳಿದಾಗ ಲಿಂಗ ನುಡಿ ಲಿಂಗ ನಡೆ. ನಡೆ ಹೆಂಗಿರ್ಬೇಕು? ಲಿಂಗ ನುಡಿ ಲಿಂಗ ನಡೆ. ಹಿಂಗಿರಲಿಲ್ಲ ಅಂದ್ರೆ ಕರದೊಳಗೆ ಎಪ್ಪ ಇಷ್ಟಲಿಂಗ ಹೊಡಮರಳಿ ಕಡೆಯುವ ಹೆಡೆನಾಗರ ನೋಡ. ಅದನ್ನು ಕಟ್ಕೊಂಡೇವಿ ಅಂದ್ರೆ ಅದನ್ನು ಪಾಲಿಸ್ಬೇಕು. ಅದು ಏನಾದರೂ ನಾವು ಪಾಲಿಸ್ಲಿಲ್ಲ ಅಂದ್ರೆ ಹೊಡಮರಳಿ ಕಡೆಯುವ ಹೆಡೆನಾಗರ ನೋಡ ಸರ್ವಜ್ಞ ನಮ್ಮನ್ನೇ ನಾಶ ಮಾಡುತ್ತೆ, ಉದ್ಧಾರ ಮಾಡುವುದು ಬಿಟ್ಟು. ಹಾಗೆ ಉದ್ಧರಿಸಿದ ಲಿಂಗದ ನುಡಿಯಿಂದ ಇಷ್ಟು ಜನರು ಕೂಡ್ಯಾರ ಅಂತ ಬಿಡಿ ಜತ್ತಿಯವರು ಹೇಳಿದ್ರಂತ. ಇಲ್ಲಿ ನಿಜಗುಣ ಶಿವಯೋಗಿ ಮಾಯ ಕರ್ಮದ ಬಾಧೆ. ನಮ್ಗೆ ಯಾವ ಬಾಧೆ ಅದ ಅಂದ್ರ ಮಾಯಾ